ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ತೇಜಸ್ MK1A ಯುದ್ಧ ವಿಮಾನದ ಯೋಜನೆಗೆ ಕಳೆದ ಕೆಲವು ವರ್ಷಗಳಿಂದ ದೊಡ್ಡ ಅಡ್ಡಿಯಾಗಿದ್ದ ಒಂದು ಸಮಸ್ಯೆ ಈಗ ಪರಿಹಾರದ ಹಾದಿಯಲ್ಲಿದೆ. ಅದೇ GE ಏರೋಸ್ಪೇಸ್ ಕಂಪನಿಯ F404 IN-20 ಇಂಜಿನ್ ಪೂರೈಕೆಯ ವಿಳಂಬ. ಈಗ GE ಏರೋಸ್ಪೇಸ್ ಕಂಪನಿ ಭಾರತಕ್ಕಾಗಿ ವಿಶೇಷವಾಗಿ ಒಂದು ಡೆಡಿಕೇಟೆಡ್ ಪ್ರೊಡಕ್ಷನ್ ಲೈನ್ ಅನ್ನು ಸ್ಥಾಪನೆ ಮಾಡಿದ್ದು, ಇದರ ಮೂಲಕ ತೇಜಸ್ MK1Aಗೆ ಬೇಕಾಗಿರುವ F404 IN-20 ಟರ್ಬೋಫ್ಯಾನ್ ಇಂಜಿನ್ಗಳ ಉತ್ಪಾದನೆ ಮತ್ತು ಪೂರೈಕೆಯನ್ನು ವೇಗಗೊಳಿಸಲು ಮುಂದಾಗಿದೆ. ಈ ನಿರ್ಧಾರ ಭಾರತೀಯ ವಾಯುಪಡೆಯ ತೇಜಸ್ MK1A ಯೋಜನೆಗೆ ಮಹತ್ವದ ತಿರುವನ್ನು ನೀಡುವ ಸಾಧ್ಯತೆ ಇದೆ. ಹಾಗಾದರೆ ಈ ಹೊಸ ಬೆಳವಣಿಗೆಯ ಮಹತ್ವ ಏನು? ಇದರಿಂದ HAL, ಭಾರತೀಯ ವಾಯುಪಡೆ ಹಾಗೂ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಯಾವ ರೀತಿಯ ಲಾಭವಾಗಲಿದೆ? ಇವೆಲ್ಲವನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕಳೆದ ಕೆಲವು ವರ್ಷಗಳಿಂದ ತೇಜಸ್ MK1A ನಿರ್ಮಾಣದ ಕಾರ್ಯವು ನಿರೀಕ್ಷಿತ ವೇಗದಲ್ಲಿ ಸಾಗಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ವಿಮಾನದ ವಿನ್ಯಾಸ ಅಥವಾ ಉತ್ಪಾದನೆಯ ಸಾಮರ್ಥ್ಯದ ಕೊರತೆ ಅಲ್ಲ, ದೊಡ್ಡ ಸಮಸ್ಯೆಯಾಗಿದ್ದು ಅಮೆರಿಕಾದ GE ಕಂಪನಿಯ F404 IN-20 ಇಂಜಿನ್ಗಳು ಸಮಯಕ್ಕೆ ಸರಿಯಾಗಿ ಪೂರೈಕೆಯಾಗಲಿಲ್ಲ. HAL ಈಗಾಗಲೇ ಅನೇಕ ಯುದ್ಧ ವಿಮಾನಗಳನ್ನು ವಿವಿಧ ಹಂತಗಳಲ್ಲಿ ನಿರ್ಮಿಸಿ ಅಂತಿಮ ಹಂತದವರೆಗೆ ಸಿದ್ಧಗೊಳಿಸಿತ್ತು. ಆದರೆ ಇಂಜಿನ್ ಲಭ್ಯವಾಗದ ಕಾರಣ ಅವುಗಳನ್ನು ಪೂರ್ಣಗೊಳಿಸಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಾಧ್ಯವಾಗಲಿಲ್ಲ. ಅಂದರೆ ಯುದ್ಧ ವಿಮಾನಗಳು ಸಿದ್ಧವಾಗಿದ್ದರೂ ಅವುಗಳಿಗೆ ಜೀವ ತುಂಬುವ ಇಂಜಿನ್ ಇಲ್ಲದ ಕಾರಣ ಯೋಜನೆ ನಿಧಾನಗತಿಯಲ್ಲಿ ಸಾಗುತ್ತಿತ್ತು. ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಲು GE ಏರೋಸ್ಪೇಸ್ ಕಂಪನಿ ಈಗ ಭಾರತಕ್ಕಾಗಿ ವಿಶೇಷ ಡೆಡಿಕೇಟೆಡ್ ಪ್ರೊಡಕ್ಷನ್ ಲೈನ್ ಅನ್ನು ಆರಂಭಿಸಿದೆ. ಈ ಉತ್ಪಾದನಾ ಘಟಕವು ಸಂಪೂರ್ಣವಾಗಿ F404 IN-20 ಇಂಜಿನ್ಗಳ ನಿರ್ಮಾಣದ ಮೇಲೆಯೇ ಕೇಂದ್ರೀಕರಿಸಲಿದೆ. ಇದಕ್ಕೆ ಪರಿಣಾಮವಾಗಿ ಇಂಜಿನ್ ಉತ್ಪಾದನೆ ನಿರಂತರವಾಗಿ ನಡೆಯಲಿದ್ದು HALಗೆ ನಿಗದಿತ ವೇಳಾಪಟ್ಟಿಯಂತೆ ಇಂಜಿನ್ಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಇದರಿಂದ ಯುದ್ಧ ವಿಮಾನದ ನಿರ್ಮಾಣವು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ. ಕಂಪನಿಯ ಮಾಹಿತಿಯ ಪ್ರಕಾರ ಈ ವರ್ಷದ ಅಂತ್ಯದೊಳಗೆ ಭಾರತಕ್ಕೆ ಸುಮಾರು 20 ರಿಂದ 22 F404 ಇಂಜಿನ್ಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಅದರ ನಂತರ ಮುಂದಿನ ವರ್ಷ ಸುಮಾರು 30 ಇಂಜಿನ್ಗಳನ್ನು ನೀಡಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಸಂಖ್ಯೆಗಳು ಕೇವಲ ಅಂಕಿ ಅಂಶಗಳಲ್ಲ ಸ್ನೇಹಿತರೆ, ಇವು HALನ ಉತ್ಪಾದನಾ ಸಾಮರ್ಥ್ಯವನ್ನು ನೇರವಾಗಿ ಹೆಚ್ಚಿಸುವ ಪ್ರಮುಖ ಅಂಶವಾಗಿವೆ. ಈಗಾಗಲೇ ಇಂಜಿನ್ಗಾಗಿ ಕಾಯುತ್ತಿರುವ ಅನೇಕ ತೇಜಸ್ MK1A ಯುದ್ಧ ವಿಮಾನಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಅವಕಾಶ ಇದರಿಂದ ಸಿಗಲಿದೆ. ಇದೀಗ ಭಾರತವು F404 IN-20 ಇಂಜಿನ್ನ ಅತಿ ದೊಡ್ಡ ಗ್ರಾಹಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಭಾರತೀಯ ವಾಯುಪಡೆಯು ಈಗಾಗಲೇ 83 ತೇಜಸ್ MK1A ಯುದ್ಧ ವಿಮಾನಗಳಿಗೆ ಅಧಿಕೃತ ಆದೇಶ ನೀಡಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರವು ಇನ್ನೂ 97 ತೇಜಸ್ MK1A ಯುದ್ಧ ವಿಮಾನಗಳ ಖರೀದಿಗೆ ಅನುಮೋದನೆ ಈಗಾಗಲೇ ನೀಡಿದೆ. ಇದರೊಂದಿಗೆ ಒಟ್ಟು 180 ತೇಜಸ್ MK1A ಯುದ್ಧ ವಿಮಾನಗಳ ಅವಶ್ಯಕತೆ ಭಾರತಕ್ಕೆ ಉಂಟಾಗಿದೆ. ಪ್ರತಿಯೊಂದು ಯುದ್ಧ ವಿಮಾನಕ್ಕೂ ಒಂದು ಮುಖ್ಯ ಇಂಜಿನ್ ಅಗತ್ಯವಾಗುತ್ತದೆ. ಅದರ ಜೊತೆಗೆ ಕಾರ್ಯಾಚರಣೆಯ ಸಮಯದಲ್ಲಿ ಬಳಸಲು ಹೆಚ್ಚುವರಿ ಸ್ಪೇರ್ ಇಂಜಿನ್ಗಳು ಬೇಕಾಗುತ್ತವೆ. ಹೀಗಾಗಿ ಭಾರತವು ಮುಂದಿನ ಹಲವು ವರ್ಷಗಳವರೆಗೆ F404 IN-20 ಇಂಜಿನ್ನ ಅತ್ಯಂತ ದೊಡ್ಡ ಬಳಕೆದಾರ ರಾಷ್ಟ್ರವಾಗಿರಲಿದೆ. ಈ ಭಾರಿ ಪ್ರಮಾಣದ ಬೇಡಿಕೆಯೇ GE ಏರೋಸ್ಪೇಸ್ಗೆ ಭಾರತಕ್ಕಾಗಿ ಪ್ರತ್ಯೇಕ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಆರ್ಥಿಕವಾಗಿ ಸೂಕ್ತವಾದ ಕಾರಣವಾಗಿದೆ. ಈ ಇಂಜಿನ್ಗಳ ಪೂರೈಕೆ ಸುಧಾರಣೆಯಿಂದ HAL ತನ್ನ ಉತ್ಪಾದನಾ ವೇಗವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಪ್ರಸ್ತುತ HAL ಒಂದಕ್ಕಿಂತ ಹೆಚ್ಚು ಅಸೆಂಬ್ಲಿ ಲೈನ್ಗಳ ಮೂಲಕ ತೇಜಸ್ MK1A ನಿರ್ಮಾಣದ ಸಾಮರ್ಥ್ಯವನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಇದರ ಜೊತೆಗೆ ಹೊಸ ತಲೆಮಾರಿನ ಉತ್ತಮ್ AESA ರೆಡಾರ್, ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಹಾಗೂ ಸ್ವದೇಶಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು MK1A ಮಾದರಿಯಲ್ಲಿ ಅಳವಡಿಸುವ ಕಾರ್ಯವು ವೇಗವಾಗಿ ಸಾಗುತ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇನ್ನಷ್ಟು ಸಾಮರ್ಥ್ಯ ಹೊಂದಿರುವ ತೇಜಸ್ MK1A ಯುದ್ಧ ವಿಮಾನಗಳು ಸೇರ್ಪಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಮತ್ತೊಂದು ಮಹತ್ವದ ಲಾಭವೆಂದರೆ ರಫ್ತು ಅವಕಾಶಗಳು. ಈವರೆಗೆ ವಿದೇಶಿ ರಾಷ್ಟ್ರಗಳು ತೇಜಸ್ ಯುದ್ಧ ವಿಮಾನವನ್ನು ಖರೀದಿಸುವಾಗ ಪ್ರಮುಖವಾಗಿ ಕೇಳುತ್ತಿದ್ದ ಪ್ರಶ್ನೆ ಇಂಜಿನ್
ಇಂಜಿನ್ಗಳ ಲಭ್ಯತೆ ಹಾಗೂ ಸಮಯಕ್ಕೆ ಸರಿಯಾದ ಪೂರೈಕೆಯ ಬಗ್ಗೆ ಇತ್ತು. ಈಗ ಜಿಇ ಏರೋಸ್ಪೇಸ್ ಕಂಪನಿ ವಿಶೇಷ ಉತ್ಪಾದನಾ ಘಟಕವನ್ನು ಆರಂಭಿಸಿರುವುದರಿಂದ ಆ ಆತಂಕವು ಬಹುಮಟ್ಟಿಗೆ ಕಡಿಮೆಯಾಗಬಹುದು. ಇದರಿಂದ ಭವಿಷ್ಯದಲ್ಲಿ ಭಾರತವು ತೇಜಸ್ ಯುದ್ಧ ವಿಮಾನಗಳನ್ನು ವಿದೇಶಗಳಿಗೆ ರಫ್ತು ಮಾಡುವ ಪ್ರಯತ್ನಗಳಿಗೆ ಇನ್ನಷ್ಟು ಬಲ ಸಿಗುವ ಸಾಧ್ಯತೆ ಇದೆ. ಇನ್ನು ಮುಂದೆ ಭಾರತದ ಮುಂದಿನ ಯುದ್ಧ ವಿಮಾನದ ಯೋಜನೆಗಳು ಇನ್ನಷ್ಟು ಶಕ್ತಿಶಾಲಿ ಇಂಜಿನ್ಗಳತ್ತ ಸಾಗಲಿವೆ. ತೇಜಸ್ MK-1A ನಲ್ಲಿ F404 IN-20 ಇಂಜಿನ್ ಮುಂದುವರಿಯಲಿದ್ದರೂ ಮುಂದಿನ ತಲೆಮಾರಿನ ತೇಜಸ್ MK-2 ನಲ್ಲಿ ಹೆಚ್ಚು ಸಾಮರ್ಥ್ಯದ ಜಿಇ F414 INS-6 ಇಂಜಿನ್ಗಳನ್ನು ಅಳವಡಿಸಲಾಗುತ್ತದೆ. ಅದೇ ರೀತಿ ಭಾರತದ 5ನೇ ತಲೆಮಾರಿನ AMCA ಯುದ್ಧ ವಿಮಾನದ ಯೋಜನೆಯ ಆರಂಭಿಕ ಹಂತದಲ್ಲಿಯೂ F414 ಇಂಜಿನ್ಗಳನ್ನು ಬಳಸುವ ನಿರೀಕ್ಷೆ ಇದೆ. ನಂತರದ ಹಂತಗಳಲ್ಲಿ ಸಂಪೂರ್ಣ ಸ್ವದೇಶಿ ಇನ್ನಷ್ಟು ಹೆಚ್ಚಿನ ಶಕ್ತಿಯ ಇಂಜಿನ್ಗಳಿಗೆ ಪರಿವರ್ತನೆ ಮಾಡುವ ಗುರಿಯನ್ನು ಭಾರತ ಹೊಂದಿದೆ. ಒಟ್ಟಾರೆ ನೋಡಿದರೆ ಜಿಇ ಏರೋಸ್ಪೇಸ್ ಕಂಪನಿ ಭಾರತಕ್ಕಾಗಿ ಆರಂಭಿಸಿರುವ ಈ ಹೊಸ ಡೆಡಿಕೇಟೆಡ್ ಪ್ರೊಡಕ್ಷನ್ ಲೈನ್ ಕೇವಲ ಇಂಜಿನ್ ಉತ್ಪಾದನೆಯನ್ನು ಹೆಚ್ಚಿಸುವ ನಿರ್ಧಾರ ಮಾತ್ರವಲ್ಲ, ಇದು ತೇಜಸ್ MK-1A ಯೋಜನೆಯ ವೇಗವನ್ನು ಪುನಃ ಚೇತರಿಸಿಕೊಳ್ಳುವ ಪ್ರಮುಖ ಹೆಜ್ಜೆಯಾಗಿದೆ. ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಸ್ವದೇಶಿ ಯುದ್ಧ ವಿಮಾನದ ನಿರ್ಮಾಣ ಕಾರ್ಯಕ್ರಮಕ್ಕೂ ಹೊಸ ವೇಗ ನೀಡಲಿದೆ. ಭವಿಷ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೇಜಸ್ MK-1A ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾದರೆ ಅದು ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಜಿಇ ಏರೋಸ್ಪೇಸ್ ಆರಂಭಿಸಿರುವ ಈ ಹೊಸ ಉತ್ಪಾದನಾ ಘಟಕವು ತೇಜಸ್ MK-1A ಯೋಜನೆಗೆ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.